ಅದೆಷ್ಟು ದಿನಗಳ ಕಾತರ ಕುತೂಹಲ. ಆದ್ರೀಗ ಕಡೆಗೂ ನಮ್ಮ ಮೆಟ್ರೋ ಉದ್ಘಾಟನೆ ಸಮಯ ಬಂದಿದೆ. ಬೆಂಗಳೂರಿಗರ ಕನಸು ಇವತ್ತು ನನಸಾಗಲಿದೆ. ಉದ್ಘಾಟನಾ ಸಮಾರಂಭದ ಸಿದ್ಧತೆ ಹೇಗಿದೆ ಬನ್ನಿ ನೋಡೋಣ. ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಲಿದೆ ಬೆಂಗಳೂರು. ಇದು ಉದ್ಯಾನ ನಗರಿ ಜನರ ಕನಸು ನನಸಾಗೋ ಸಮಯ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಮೆಟ್ರೋ ಉದ್ಘಾಟನೆ. ಹೌದು, ಬಹುನಿರೀಕ್ಷಿತ ನಮ್ಮ ಮೆಟ್ರೋ ಹಳಿಗೆ ಬರೋ ಸಮಯ ಹತ್ತಿರವಾಗಿದೆ. ಮೆಟ್ರೋ ಸಂಚಾರಕ್ಕೆ ಬೆಂಗಳೂರಿಗರು, ರಾಜಕಾರಣಿಗಳು, ಮೆಟ್ರೋ ಸಿಬ್ಬಂದಿ ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ. ಇವತ್ತು ಅಧಿಕೃತವಾಗಿ ಮೆಟ್ರೋ ಹಳಿ ಏರಲಿದೆ. ಇಂದು ನಮ್ಮ ಮೆಟ್ರೋ ಟ್ರೈನ್ ಸಂಚಾರ ಮೊದಲ ರೀಚ್ ಅಂದ್ರೆ ಬೈಯಪ್ಪನಹಳ್ಳಿಯಿಂದ ಎಂಜಿ ರಸ್ತೆಯ ರೂಟ್ನಲ್ಲಿ ಆರಂಭವಾಗುತ್ತೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆಂದೇ ಬರೋಬ್ಬರಿ 1.5 ಕೋಟಿ ರೂಪಾಯಿ ವೆಚ್ಚ ತಗುಲಿದೆ. ಪ್ರತಿಯೊಂದು ಸ್ಟೇಷನ್ನಲ್ಲೂ ಹೂವಿನ ದೀಪದ ಅಲಂಕಾರ ಮಾಡಲಾಗಿದೆ. ಮೆಟ್ರೋ ಉದ್ಘಾಟನಾ ಕಾರ್ಯಕ್ರಮದ ವಿವರ ಇಂತಿದೆ. ಮೆಟ್ರೋ ಉದ್ಘಾಟನೆ 10:30ಕ್ಕೆ ಎಂಜಿ ರೋಡ್ನಲ್ಲಿ ಆರಂಭವಾಗುತ್ತೆ. ಇನ್ನು 11:30ರವರೆಗೆ ಎಲ್ಲಾ ಸ್ಟೇಷನ್ಗಳಲ್ಲಿ 30 ನಿಮಿಷಗಳ ಕಾಲ ಗಣ್ಯರ ವೀಕ್ಷಣೆಗೆ ಅವಕಾಶ. ನಂತರ 11:30ಕ್ಕೆ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ಸಾರ್ವಜನಿಕ ಸಭೆ. ಈ ನಡುವೆ ಬಟನ್ ಒತ್ತೋ ಮೂಲಕ ಉಳಿದ 5 ಸ್ಟೇಷನ್ಗಳ ಉದ್ಘಾಟನೆ. ಈ ಸಾರ್ವಜನಿಕ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ ಮುಗಿಯುತ್ತೆ. ಬಂದ ಗಣ್ಯರಿಗೆ ಮೈದಾನದಲ್ಲೇ ಊಟದ ವ್ಯವಸ್ಥೆ ಇದೆ. ಇನ್ನು ಸಂಜೆ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಸಾರ್ವಜನಿಕ ಸಂಚಾರಕ್ಕೆ ಮೆಟ್ರೋ ರನ್ ಲಭ್ಯವಿರುತ್ತೆ. ಸುಮಾರು 300 ಜನ ಕೆಲಸಗಾರರಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದೊಂದು 88,000 ಸ್ಕ್ವೇರ್ ಫೀಟ್ ಜಾಗ, ಒಂದು 10,000 ಜನರಿಗೆ ಸೀಟಿಂಗ್ ಕೆಪಾಸಿಟಿ ಮಾಡಿದ್ದೀವಿ. ಬೇಸಿಕಲಿ ಇಟ್ಸ್ ಎ ಮೆಟ್ರೋ ಈವೆಂಟು. ಸೊ ಇಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಬ್ರ್ಯಾಂಡ್ ಆಫ್ ಮೆಟ್ರೋ. ದಟ್ಸ್ ಮೇನ್ ಮೋಟೋ. ಒಟ್ನಲ್ಲಿ ಬೆಂಗಳೂರಿಗರ ಬಹುದಿನಗಳ ಕನಸು ಕಡೆಗೂ ನನಸಾಗೋ ಕಾಲ ಬಂದಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮೆಟ್ರೋ ಟ್ರೈನ್ ಉದ್ಘಾಟನೆಗಾಗಿ ಸಕಲ ಸಿದ್ಧತೆ ಜೋರಾಗಿದೆ. ಆದರೆ ಈ ಕಾರ್ಯಕ್ರಮ ಸುಗಮವಾಗಿ ನಡೆಯಬೇಕಾದ್ರೆ ಪೊಲೀಸ್ ಇಲಾಖೆ ಹಾಗೂ ಟ್ರಾಫಿಕ್ ಸಿಬ್ಬಂದಿ ಪಾತ್ರ ಬಹಳ ಹಿರಿತಾದ್ದು. ಸೊ ಭದ್ರತೆ ಹಾಗೂ ಸಂಚಾರ ವ್ಯವಸ್ಥೆಯ ವಿವರ ಹೇಗಿದೆ ನೋಡಿ. ಮೆಟ್ರೋ ಸ್ಟೇಷನ್ಗಳ ಸುತ್ತಮುತ್ತ ಪೊಲೀಸ್ ಸರ್ಪಗಾವಲು. ಬೆಂಗಳೂರಿಗೆ ಬೆಂಗಳೂರೇ ಕಟ್ಟೆಚ್ಚರ. ಎಲ್ಲೆಲ್ಲೂ ಖಾಕಿ ಬೂಟಿನದ್ದೇ ಸದ್ದು. ಮೆಟ್ರೋಗೆ ಪೊಲೀಸರು ಒದಗಿಸಿರೋ ಭದ್ರತೆಯ ಪರಿ ಇದು. ಇವತ್ತು ಸಾವಿರಾರು ಮಂದಿ ಗಣ್ಯರು ಬರ್ತಾರೆ. ಕೇಂದ್ರ ನಗರಾಭಿವೃದ್ಧಿ ಸಚಿವ ಕಮಲ್ನಾಥ್ ಮೆಟ್ರೋ ಉದ್ಘಾಟಿಸಲಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ದಿನೇಶ್ ತ್ರಿವೇದಿ ಕೂಡ ಹಾಜರಿರುತ್ತಾರೆ. ಸಿಎಂ ಸದಾನಂದಗೌಡ ಸೇರಿದಂತೆ ಇಡೀ ರಾಜ್ಯ ಸಚಿವ ಸಂಪುಟವೇ ಮೆಟ್ರೋ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದೆ. ಹೀಗಾಗಿ ಎಲ್ಲೆಲ್ಲೂ ಫುಲ್ ಟೈಟ್ ಸೆಕ್ಯೂರಿಟಿ. ಅಲ್ಲದೆ ಫಸ್ಟ್ ಡೇ ಮೆಟ್ರೋನಲ್ಲಿ ಸಂಚರಿಸಬೇಕೆಂಬ ಆಸೆಯೊಂದಿಗೆ ದಂಡಾಗಿ ಜನ ಆಗಮಿಸುತ್ತಾರೆ. ಹೀಗಿರುವಾಗ ಸ್ಟೇಷನ್ ಸುತ್ತಮುತ್ತ ಯಾವುದೇ ಟ್ರಾಫಿಕ್ ಕಿರಿಕಿರಿಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸಂಚಾರಿ ಪೊಲೀಸರ ಮೇಲಿದೆ. ಟ್ರಾಫಿಕ್ ಕಂಟ್ರೋಲ್ಗಾಗಿ ಮಾಡಿಕೊಂಡಿರುವ ಸಿದ್ಧತೆಯ ವಿವರ ಹೀಗಿದೆ. ಮೆಟ್ರೋ ಉದ್ಘಾಟನೆ ಹಿನ್ನೆಲೆಯಲ್ಲಿ ಹಲವು ರಸ್ತೆಗಳಲ್ಲಿ ವಾಹನಗಳ ಸಂಚಾರ ಬದಲಾವಣೆಯಾಗಿದೆ. ಅನಿಲ್ ಕುಂಬ್ಳೆ ಸರ್ಕಲ್ ಹಾಗೂ ಕಾವೇರಿ ಎಂಪೋರಿಯಂ ರಸ್ತೆಗಳಲ್ಲಿ ವಾಹನ ಸಂಚಾರ ಸ್ಥಗಿತವಾಗಲಿದೆ. ಈ ರಸ್ತೆಗಳ ಬದಲಿಗೆ ಕಬ್ಬನ್ ರಸ್ತೆ, ಚರ್ಚ್ ಸ್ಟ್ರೀಟ್ಗಳಲ್ಲಿ ಬದಲಿ ಮಾರ್ಗಕ್ಕೆ ಅವಕಾಶ ನೀಡಲಾಗಿದೆ. ವಿಶೇಷ ಅಂದರೆ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹಾಗೂ ಎಂಜಿ ರಸ್ತೆಗಳಲ್ಲಿ ಪಾರ್ಕಿಂಗ್ಗೆ ಅವಕಾಶವಿಲ್ಲ. ಇನ್ನು ಗಣ್ಯರ ವಾಹನಗಳಿಗೆ ಮಾಣಿಕ್ ಷಾ ಮೈದಾನದಲ್ಲಿ ಪಾರ್ಕಿಂಗ್ ಸೌಲಭ್ಯವಿದೆ. ಮೆಟ್ರೋ ಉದ್ಘಾಟನೆಯ ಕೇಂದ್ರ ಬಿಂದು ಮಾಣಿಕ್ ಷಾ ಪರೇಡ್ ಮೈದಾನ ಹಾಗೂ ಮೆಟ್ರೋ ಸ್ಟೇಷನ್ಗಳಿಗೆ ನೀಡಿರುವ ಭದ್ರತೆ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಹೀಗೆ ಹೇಳ್ತಾರೆ. ಸುಮಾರು 1,000 ಜನ ಬಂದೋಬಸ್ತ್ಗೆ ನಿಯೋಜಿಸಿದ್ದೀವಿ. ಯಾವುದೇ ಅಹಿತಕರ ಘಟನೆ ಆಗೋದಿಲ್ಲ, ಏನಿಲ್ಲ. ಮೋಸ್ಟ್ಲಿ ನಾವು ಕ್ರೌಡ್ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಇದು ಮಾಡಿದ್ದೇವೆ. ಆದಷ್ಟು ಜನಗಳಿಗೆ ನಾವು 4 ಗಂಟೆ ನಂತರ ಜನಗಳನ್ನೆಲ್ಲ ಓಡಾಡಲಿಕ್ಕೆ ಬಿಡ್ತಾರೆ. ಒಟ್ಟಿನಲ್ಲಿ ಮೆಟ್ರೋ ಸಂಚಾರಕ್ಕೆ ಅಗತ್ಯವಿರೋ ಭದ್ರತೆ ನೀಡಲು ಪೊಲೀಸ್ ಇಲಾಖೆ ಸರ್ವ ರೀತಿಯಲ್ಲೂ ರೆಡಿಯಾಗಿದೆ. ಸುವರ್ಣ